ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸುಮಾರು 3 ತಿಂಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ. ಇಷ್ಟು ಅಂತರ ತೆಗೆದುಕೊಂಡಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ. ನನಗೆ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದಿದ್ರಿಂದ ನಾನು ಅಡುಗೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಮತ್ತೊಂದ್ಸಲ ಸಾರಿ ಕೇಳ್ಕೊತೀನಿ ಎಲ್ಲರ ಹತ್ರ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿನ ಯೂಸ್ ಮಾಡಿಕೊಂಡು ವಾಂಗಿಬಾತ್ ಮಾಡೋದು. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನಾನು ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಹೆಸರೇ ಹೇಳುವಾಗೆ ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ವಾಂಗಿಬಾತ್ ಇರೋದ್ರಿಂದ ಒಂದು ಕ್ಯಾಪ್ಸಿಕಮ್ನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಉದ್ದುದ ಬದನೆಕಾಯಿ ಬರ್ತಾವಲ್ಲ ಅದನ್ನು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ 2 ಈರುಳ್ಳಿ ಮತ್ತು 2 ಟೊಮೆಟೊ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಖಾರದ ಪುಡಿ ಬೇಕಂದರೆ ಖಾರದ ಪುಡಿ ಹಾಕೋಬೋದು, ಇಲ್ಲ ಮೆಣಸಿನ್ಕಾಯಿ ಹಾಕೋತೀರಾ ಅಂದರೆ ಮೆಣಸಿನ್ಕಾಯಿ ಹಾಕೋಬೋದು. ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಮತ್ತು ವಾಂಗಿಬಾತ್ ಪೌಡರ್. ಎಣ್ಣೆಗೆ ಬದಲಾಗಿ ತುಪ್ಪ ಯೂಸ್ ಮಾಡ್ಕೋತೀರಿ ಅಂದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಅರಿಶಿನ 1/4 ಸ್ಪೂನ್ ಹಾಕೋಬೇಕು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ ಫ್ರೆಂಡ್ಸ್, ನಾವೀಗ ಕ್ಯಾಪ್ಸಿಕಮ್ ಬದನೆಕಾಯಿ ವಾಂಗಿಬಾತನ್ನು ಮಾಡೋಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೋತೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗತ್ತೆ. ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ಉರಿ ಜೋರು ಇಟ್ಕೊಂಡು ಎಣ್ಣೆ ಕಾಯಿಸ್ಕೋಬೇಕು. ಆಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಹಾಕೋಬೇಕು. ಎಣ್ಣೆ ಬಿಸಿ ಆಗಿದೆ. ಈಗ ನಾನು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ ಚಿಟ್ಕೊಡ್ತಾ ಇದೆ. ಈಗ ಕರಿಬೇವನ್ನು ಹಾಕೋತೀನಿ. ಉರಿ ಸಣ್ಣ ಮಾಡಿಕೊಂಡು ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉರಿ ಜೋರು ಮಾಡಿಕೊಂಡು ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಮಧ್ಯೆ ನಾನು ಸ್ವಲ್ಪ ಉರಿ ಸಣ್ಣ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಅಥವಾ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಈಗಲೇ ಹಾಕ್ಕೋಬೋದು. ಈಗ ಉರಿ ಮತ್ತೆ ಜೋರು ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂತಷ್ಟೇ. ಈಗ ಉರಿ ಸಣ್ಣ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕ್ಯಾಪ್ಸಿಕಮ್ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯೆಲ್ಲ ಅನ್ನತ್ತೆ. ಯಾವುದೇ ಒಂದು ಅಡುಗೆಗೆ ಯೂಸ್ ಮಾಡಿದ್ರು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಾದ್ಮೇಲೆ. ಓಕೆ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಟೊಮೆಟೊನ ಹಾಕ್ಕೊಳ್ಳೋಣ. ನಾನು ಈ ಹಿಂದೆ ಹೇಳಿದ್ದೆ ಅಲ್ವಾ, ಟೊಮೆಟೊ ಕಟ್ ಮಾಡ್ಕೊಂಡಿರೋ ಪ್ಲೇಟಿಗೆ ಕೂಡ ಸ್ವಲ್ಪ ನೀರು ಹಾಕೋಬೇಕಂತ. ಹಾಗೆ ನಾನು ಕೂಡ ಮಾಡಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊನೆಲ್ಲ. ನೀಟಾಗಿ ಈ ಎಲ್ಲ ಐಟಮ್ಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಒಂದು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಉರಿ ಜೋರೇ ಇದೆ, ಕಮ್ಮಿ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ವಿ ಅಲ್ಲ, ಆ ಬದನೆಕಾಯಿನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಟೋಟಲಿ ಬ್ಲೈಂಡ್ಸ್ ಏನಿರ್ತೀವಿ, ಬದನೆಕಾಯಿ ಆಮೇಲೆ ಕೆಲವೊಂದು ತರಕಾರಿಗಳಲ್ಲಿ ಹುಳು ಇದ್ದರೆ ಅವು ಗೊತ್ತಾಗಲ್ಲ ನಮಗೆ. ಹಾಗಾಗಿ ಈ ಒಂದು ಬದನೆಕಾಯಿ ಅಥವಾ ಬೆಂಡೆಕಾಯಿ ಈ ಥರ ಎಲ್ಲ ಪಲ್ಯ ಮಾಡುವಾಗ ಸ್ವಲ್ಪ ಕಾಣಿಸೋರ ಹೆಲ್ಪ್ ತೊಗೋಬೇಕಾಗತ್ತೆ. ಯಾಕಂದರೆ ಹುಳುಕ್ಕೂ ಗೊತ್ತಾಗಲ್ಲ, ಒಂದೊಂದು ಸಲ ಕಪ್ಪಾಗಿರುತ್ತೆ. ಅದನ್ನೆಲ್ಲ ನೋಡಿ ತೆಗಿಬೇಕಾಗತ್ತೆ. ಸೊ ನಾನು ನನ್ನ ಮಗನ ಸಹಾಯದಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿನ. ಹುಳುಕೆಲ್ಲ ತೆಗೆದು ಅವನು
ನೀಟಾಗಿ ಇದು ಮಾಡಿಕೊಟ್ಟಿದ್ದಾನೆ. ಸೊ ನಾನೀಗ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಏನಂದರೆ ಬದನೆಕಾಯಿನ ಯಾವಾಗಲೂ ಅಷ್ಟೇ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಬಿಡ್ಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಆಲೂಗಡ್ಡೆ ಪಲ್ಯ ಅಥವಾ ಇನ್ನೇನೇ ಆಲೂಗಡ್ಡೆ ರೆಸಿಪಿ ಮಾಡುವಾಗಲೂ ಅಷ್ಟೇ ಆಲೂಗಡ್ಡೆನೂ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕು, ಹಾಗೆ ಬದನೆಕಾಯಿ ಕೂಡ. ಓಕೆ, ನಾನೀಗ ಬದನೆಕಾಯಿನ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಬದನೆಕಾಯಿ ಹಾಕಿದ್ದಾಯಿತು. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇತ್ತು ಅಂದರೆ ಪರವಾಗಿಲ್ಲ, ಹಸಿ ಬಟಾಣಿ ಇಲ್ಲ ಒಣ ಬಟಾಣಿ ಇತ್ತು ಅಂದರೆ ರಾತ್ರಿನೇ ನೆನೆಸಿಡಬೇಕಾಗತ್ತೆ. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪೌಡರ್ಗಳು ನೀಟಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಎಲ್ಲ ತರಕಾರಿಗೂ ನೀಟಾಗಿ ಪೌಡರ್ ಹತ್ತಬೇಕು. ಎಲ್ಲ ಪೌಡರ್ಗಳು ನೀಟಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಏನಾದ್ರು ನಿಮಗೆ ಗಟ್ಟಿ ಆಯಿತು, ತಳ ಹತ್ತೋ ಚಾನ್ಸಸ್ ಇದೆ ಅಂದರೆ, ಮಸಾಲೆಗಳೆಲ್ಲ ತಳ ಹತ್ತೋ ಚಾನ್ಸಸ್ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಬಿಡಿ. ನಾನೀಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ಸಣ್ಣ ಕಪ್ಪಲ್ಲಿ 3 ಕಪ್ಪಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿಗೆ ಈ ಎಲ್ಲ ಮಸಾಲ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನು ಹೇಳಿದೆಲ್ಲ 3 ಕಪ್ಪು ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ ಅಂತ. ಇದಕ್ಕೆ ನಾನು 5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೀರು ಹಾಕಾಯ್ತಲ್ಲ, ಈಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋಣ. ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ 1 ಕುದಿ ಬಂದಾಯಿತು. ನಾವು ಉರಿನ ಸಣ್ಣ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ 2 ಕೂಗಿಸ್ಕೋಬೇಕಾಗತ್ತೆ. ಈ ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ನಿಮಗೆ ನಮ್ಮ ಚಾನಲ್ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಚಾನಲ್ ಸ್ಟಾರ್ಟ್ ಆದಾಗ SK ಕನ್ನಡ ಕುಕ್ಕಿಂಗ್ ಬ್ಲಾಗ್ಸ್ ಅಂತ ಇತ್ತು. ಈಗ ಬ್ಲಾಗ್ಸ್ ಅಂದರೆ ನಾನೇನು ರೆಗ್ಯುಲರ್ ಆಗಿ ಸಾಮಾನ್ಯ ಎಲ್ಲರೂ ರೆಕಾರ್ಡ್ ಮಾಡಿ ವಿಡಿಯೋ ಮಾಡ್ತಾ ಇರ್ತಾರಲ್ಲ, ಹಾಗೆ ಡೈಲಿ ರುಟೀನ್ ಬಗ್ಗೆ ಈ ಥರ ಎಲ್ಲ ಏನು ಅಪ್ಡೇಟ್ ಕೊಡೋಕ್ಕಾಗದೇ ಇರೋದ್ರಿಂದ, ಜಸ್ಟ್ ಕುಕ್ಕಿಂಗ್ಗೆ ಅಂತ ಇರೋದ್ರಿಂದ ಇದನ್ನು ಕುಕ್ಕಿಂಗ್ ಚಾನಲ್ ಅಂತಲೇ ಮಾಡ್ಕೊಂಡು ಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಚಾನಲ್ ಹೆಸರನ್ನ ಬದಲಾಯಿಸಿದ್ದೀನಿ. ಹಾಗೆ ಈಗೀಗಂತೂ ಈಗ ಈ ಹಿಂದಿನ ವಿಡಿಯೋ ಆಗಿ ತುಂಬ ದಿನ ಆಯಿತು. ಆದರೂ ಅದಕ್ಕೆ ಮುಂಚಿನ ವಿಡಿಯೋಗಳಲ್ಲಿ ಮೊದಲಿಗೆ ಸ್ವಲ್ಪ ಕಾಮೆಂಟ್ಸ್ ಬಂದವು, ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾ ಬಂದ್ರಿ. ಆಮೇಲೆ ನೀವು ಕಾಮೆಂಟ್ ಕೂಡ ಕಮ್ಮಿ ಆಯಿತು. ನನಗೆ ಏನು ಮಾಡಬೇಕು ಏನು ಬಿಡಬೇಕು, ಅದು ನಾನು ಮಾಡ್ತಿರೋ ಸರಿನಾ ತಪ್ಪಾ ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಇನ್ನು ಮುಂದೆ ಆದರೂ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಈ ಥರದ ರೆಸಿಪಿ ನಮಗೆ ಬೇಕು, ಓನ್ಲಿ ವೆಜ್ ರೆಸಿಪೀಸ್ ಅಷ್ಟೇ ನೀವು ಹೇಳಿದ್ರೆ ನಾನು ಖಂಡಿತ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವರು ದೋಸೆ ಮಾಡೋದನ್ನು ತೋರಿಸಿ ಅಂತ ಹೇಳಿದ್ದೀರಿ. ದೋಸೆ ಹೇಗಾಗತ್ತೆ ಅಂದರೆ ನಾವು ಮಾಡ್ಬೋದು, ಬಟ್ ಪ್ರಾಕ್ಟಿಕಲ್ಲಾಗಿ ಮಾಡೋದಕ್ಕೂ ನಾವು ಹೀಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯ ನಮ್ಮ ಬ್ಲೈಂಡ್ಗಳಿಗೆ ಗೊತ್ತಾಗಲ್ಲ. ಯಾಕಂದರೆ ಅದು ಹೀಗೆ ಹಂಚ ಮೇಲೆ ಇದು ಹಾಕ್ತಾ ಇದ್ದೀನಿ, ಹೀಗೆ ಇದು ಮಾಡ್ತಿದ್ದೀನಿ ಅಂತ ಹೇಳೋದಾಗತ್ತೆ, ಹೀಗೆ ಫ್ಲಿಪ್ ಮಾಡ್ತೀವಿ ಅಂತ. ಅದನ್ನು ಸ್ವಲ್ಪ ಹೇಳಿದ್ರೂ ಅರ್ಥ ಆಗಲ್ಲ. ಅದು ಪ್ರಾಕ್ಟಿಕಲ್ಲಾಗಿ ಅಂದರೆ ಎದ್ರ ಭದ್ರ ಮಾಡಿದ್ರೆ ನಾವು ನೋಡಿಕೊಂಡ್ರೆ ಅದು ಫೀಲ್ ಮಾಡ್ಬೋದು ಅನಿಸುತ್ತೆ. ಹಾಗೆ ಇಡ್ಲಿ ಕೂಡ ಆರಾಮ್ ಮಾಡ್ಬೋದು, ಅದೇನಂಥ ಕಷ್ಟ ಇರಲ್ಲ. ಇಡ್ಲಿ ಪ್ಲೇಟ್ಸ್ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ, ನಾನು ಹೇಳ್ಕೊಡೋದೇ ಒಂಥರ ಆಗುತ್ತೆ. ಹಾಗಾಗಿ ಅದನ್ನು ಇಡ್ಲಿ ದೋಸೆ ಇವೆಲ್ಲ ಏನಿದ್ದಾವೆ ಇವನ್ನೆಲ್ಲ ನಾವು ಕುಕ್ಕಿಂಗ್ ಇದು ಮಾಡಿದ್ರೆ ಏನದು
ಇಡ್ಲಿ ದೋಸೆ ಮಾಡುವಾಗ ರೆಕಾರ್ಡ್ ಮಾಡಿದ್ರು ಕೂಡ ನಮಗೆ ಅಂದರೆ ನಮ್ಮಂಥವ್ರಿಗೆ ಸ್ವಲ್ಪ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಗೊತ್ತಿರೋರಿಗೆ ಓಕೆ ಇದು ಹೀಗೆ ಮಾಡ್ತಿದ್ದಾರೆ ಅಂತ ಒಂದು ಐಡಿಯಾ ಇರುತ್ತೆ. ಹಾಗಾಗಿ ಇದು ಎರಡನ್ನು ಮಾತ್ರ ನಾನು ಸ್ವಲ್ಪ ಹೇಳ್ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾನು ಮಾಡುವಾಗ ಹೇಳ್ತೀನಿ ಒಂದ್ಸಲ ಇಡ್ಲಿ ಮಾಡ್ತಿದ್ದೀನಿ ಅಂತ, ಹೇಗೆ ಮಾಡಿದೆ, ಏನೇನು ಹಾಕಿದೆ, ಎಷ್ಟೆಷ್ಟು ಇದು ಮಾಡಿದೆ ಅಂತ. ಈ ಕುಕ್ಕರ್ ಕೂಗುತ್ತೆ, ಇನ್ನೊಂದು 2 ಕೂಗಿದ್ಮೇಲೆ ಸಿಮ್ ಮಾಡ್ಕೊಳ್ಳೋಣ ಅಥವಾ ಆಫ್ ಮಾಡಿದ್ರು. ಕೆಲವ್ರು ಸಿಮ್ ಮಾಡಿ ಇನ್ನೊಂದು ಕೂಗು ತೊಗೋತಾರೆ. ನನಗೆ 2 ಕೂಗು ಸಾಕು ಅನಿಸುತ್ತೆ. 2 ವಿಸಿಲ್ ಆದಮೇಲೆ ಆಫ್ ಮಾಡ್ಕೊಂಬಿಡೋಣ. ಯಾಕಂದರೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡೂ ತುಂಬಾ ಮೆತ್ತಗಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಪ್ರೆಷರ್ ಬಿಡೋದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ. ಪ್ರೆಷರ್ ಬಿಟ್ಟ ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮಸಾಲೆ ಮೇಲೆ ಕೂತಿರುತ್ತೆ, ಅಕ್ಕಿ ಎಲ್ಲ ಅಡಿ ಸೇರಿರುತ್ತೆ, ಅನ್ನ ಎಲ್ಲ ಅಡಿ ಆಗಿರುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪ್ರೆಷರ್ ಬಿಡೋ ತನಕ ವೆಯ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಮ್ಮ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾಂಗಿಬಾತ್ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ, ಕ್ಯಾಪ್ಸಿಕಮ್ ಬದನೆಕಾಯಿ ವಾಂಗಿಬಾತ್. ಸೊ ನಾನು ಹೇಳ್ಕೊಟ್ಟಂಥ ರೀತಿ ನಿಮಗೆ ಇಷ್ಟ ಆಯಿತಾ? ಮತ್ತು ಇನ್ನೊಂದು ಥರ ಕೂಡ ವಾಂಗಿಬಾತನ್ನು ಮಾಡ್ತಾರೆ, ಅದನ್ನು ಕೂಡ ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೀನಿ. ಈ ರೀತಿ ವಾಂಗಿಬಾತನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ ಕಾಮೆಂಟ್ ನನಗೆ ಅಮೂಲ್ಯವಾದದ್ದು. ಹಾಗೆ ನಮ್ಮ ಈ ಆಡಿಯೋನ ಎಲ್ಲ ಕಡೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ. ಮುಂದಿನ ರೆಸಿಪಿ ಏನಿರುತ್ತೆ ಅಂತ ನೀವು ಕೂಡ ಕಾಯ್ತಾ ಇರಿ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.